ಹಾಯ್ ಸ್ನೇಹಿತರೆ, ಇವತ್ತು ನಾವು ಮಲೆನಾಡಿನ ಒಂದು ಅತ್ಯದ್ಭುತ ಜಾಗವಾದಂಥ ಸಾವೆಹಕ್ಲು ಡ್ಯಾಮು. ಆ ಡ್ಯಾಮನ್ನ ಇಷ್ಟು ವರ್ಷದಲ್ಲಿ ನಾವು ಯಾವತ್ತೂ ವೀಕ್ಷಣೆ ಮಾಡಿರಲ್ಲ. ಇದೇ ಊರಿನವರಾದರೂ ಹೇಗಿರುತ್ತೆ ಅಂತ ನೋಡೋಣ ಅಂತ ಒಂದು ಜರ್ನಿ ಮಾಡ್ತಾಯಿದ್ದೀವಿ ಸ್ನೇಹಿತರೆಲ್ಲ ಸೇರಿ. ಬನ್ನಿ ಹೋಗೋಣ. ಮಲೆನಾಡಿನ ತಪ್ಪಲು ಎಷ್ಟು ಸುಂದರವಾಗಿರತ್ತೆ ಅನ್ನೋಕ್ಕೆ ಇದೇ ಒಂದು ಸಾಕ್ಷಿ. ಮಲೆನಾಡಿನ ಹೆಬ್ಬಾಗಿಲೆಂದೇ ಹೆಸರುವಾಸಿ ಆಗಿರೋ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಸಾವೆಹಕ್ಲು ಡ್ಯಾಮಿಗೆ ಇವತ್ತು ಪ್ರಯಾಣ ಮಾಡ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಹೇಗಿದೆ ನೋಡ್ಕೊಂಡು ಬರೋಣ. ಇನ್ನೇನು ನಾವು ಸಾವೆಹಕ್ಲು ಡ್ಯಾಮಿಗೆ ಹೋಗಬೇಕು ಅನ್ನೋರೊಳಗೆ ವರುಣದೇವ ಕೃಪೆ ತೋರಿತಾನೆ. ತುಂಬಾ ಮಳೆ ಬರ್ತಾ ಇದೆ, ಆದರೂ ಇವತ್ತು ಸಾವೆಹಕ್ಲು ಡ್ಯಾಮು ನಾವು ನೋಡಲೇಬೇಕು ಅಂತೇಳಿ ಪಣ ತೊಟ್ಟು 3 ಜನ ಸ್ನೇಹಿತರು ಹೋಗ್ತಾ ಇದ್ದೀವಿ. ಬನ್ನಿ ಮುಂದೆ ಹೇಗಿದೆ ನೋಡೋಣ ಸಾವೆಹಕ್ಲು ರಮಣೀಯ ಸ್ಥಳವನ್ನು. ಸಂಜೆ 4 ಗಂಟೆಗೆ ಸ್ನೇಹಿತರೆ, ಈ ಥರದೊಂದು ಅತ್ಯದ್ಭುತವಾದ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಬೇಕು ಅಂದರೆ ಈ ದಾರಿಯಲ್ಲಿ ಕಾಡು ಕೋಣಗಳು, ಆನೆಗಳು, ಕಾಡಿನ ಎಲ್ಲ ಪ್ರಾಣಿಗಳು ಇಲ್ಲಿ ಪ್ರತ್ಯಕ್ಷ ಆಗ್ತವೆ. ಪುಣ್ಯಕ್ಕೆ ನಮಗೆ ಯಾವುದೇ ರೀತಿ ಒಂದು ಕಾಡು ಪ್ರಾಣಿ ಸಿಕ್ಕಿಲ್ಲ, ಆದರೆ ಒಂದು ವಿಶೇಷವಾದ ಒಂದು ಅನುಭವ ಕೊಡುತ್ತೆ ಈ ಪ್ರಯಾಣ. ಒಂದ್ಸರಿ ಭೇಟಿ ಕೊಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ಸಾವೆಹಕ್ಲು, ಚಕ್ರ ಡ್ಯಾಮು, ಹೊಸನಗರದಲ್ಲಿ ನೋಡುವಂಥ ಒಂದು ಒಳ್ಳೆ ಪ್ಲೇಸು. ಕೊಡಚಾದ್ರಿ ಹಿಲ್ಸು, ಕುಂದಾದ್ರಿ, ಹಾಗೆಯೇ ಆಗುಂಬೆ, ಹುಲಿಕಲ್ ಘಾಟಿ ಎಲ್ಲ ತುಂಬ ಪ್ರೇಕ್ಷಣೀಯ ಸ್ಥಳಗಳಿಲ್ಲಿ. ಒಮ್ಮೆ ಭೇಟಿ ಕೊಡ್ರಿ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವತ್ತು ಸಾವೆಹಕ್ಲು ಬಂದಿದ್ದೀವಿ. ಸಾವೆಹಕ್ಲು ಡ್ಯಾಮ್ ನೋಡೋಕ್ಕೆ ಬಿಟ್ಟಿಲ್ಲ ಸಿಬ್ಬಂದಿ ವರ್ಗದವರು, ಯಾಕಂದರೆ ಪರ್ಮಿಷನ್ ತೊಗೊಂಡು ಬರಬೇಕು ಅಂತ ಹೇಳಿದ್ದಾರೆ. ಪರ್ಮಿಷನ್ ಇಲ್ಲದೆ ಬಂದುಬಿಟ್ಟಿದ್ದೀನಿ ನಾನಿವತ್ತು. ಸೊ ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ. ಇವತ್ತು ನಾನು ಹೊರಗಡೆಯಿಂದನೇ ಸಾವೆಹಕ್ಲಿಯ ವಿಹಂಗಮಯ ನೋಟವನ್ನು ತೋರಿಸ್ತಾ ಇದ್ದೀನಿ. ಹೇಗಿದೆ ನೋಡ್ರಿ. ಸಾವೆಹಕ್ಲು ಡ್ಯಾಮಲ್ಲಿ ನೀರು ಸ್ವಲ್ಪ ಕಡಿಮೆ ಆಗಿರೋದರಿಂದ ಡ್ಯಾಮಿನ ಇವತ್ತಿನ ಒಂದು ಸಿಚುವೇಶನ್ ಹೀಗಿದೆ. ಆದರೆ ಪ್ರಕೃತಿ ಸೌಂದರ್ಯ ಮಾತ್ರ ಯಾವತ್ತೂ ಕಳ್ಕೊಂಡಿಲ್ಲ ಇಲ್ಲಿ. ತುಂಬ ಬೇಜಾರಲ್ಲ ಸ್ನೇಹಿತರು, ಇವತ್ತು ವಾಪಸ್ ಮನೆ ಹೋಗ್ಬೇಕಂತ ಯೋಚನೆ ಮಾಡ್ತಿದ್ದಾರೆ ನಮ್ಮ ದರ್ಶನ್ ಕೊಡಿಸಿ ಅವರು. ಹಾಗೆಯೇ ಧನ್ಯಕುಮಾರ್ ಅವರು ಕೈಗೆ ಜೋಬಿ ಕೈ ಹಾಕ್ಕೊಂಡು ಯಾಕೋ ಮನಸ್ಸಿಗೆ ಭಾರಿ ತುಂಬ ಬೇಜಾರಾಗಿ ನಿಂತ್ಕೊಂಡಿದ್ದಾರೆ. ನೆಕ್ಸ್ಟ್ ಟೈಮ್ ಮತ್ತೆ ನಾವು ಬರ್ತೀವಿ. ಈ ಒಂದು ಸಾವೆಹಕ್ಲು ಡ್ಯಾಮನ್ನು ತುಂಬ ವಿಶೇಷವಾಗಿ ನಿಮಗೆ ತೋರಿಸ್ತೀವಿ. ಯಾವ ರೀತಿ ಇಲ್ಲಿ ಒಂದು ವೀಕ್ಷಣೆ ಆಗತ್ತೆ ಅನ್ನೋದನ್ನು ತೋರಿಸ್ತೀವಿ ನಿಮಗೆ. ಪ್ರಕೃತಿ ಸೌಂದರ್ಯದ ಜೊತೆಗೆ ಯಾವ ರೀತಿ ಮನುಷ್ಯ ಒಂದು ಮೆರಗಬೇಕು, ಈ ಒಂದು ಪ್ರಕೃತಿಯನ್ನು ಸವಿದುಕೊಂಡು ನೋಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಟಾಟಾ, ಬಾಯ್ ಬಾಯ್.